ಹಾಯ್ ಎಲ್ರಿಗೂ ನಮಸ್ಕಾರ. ಹೆಲ್ತಿ ಕುಕ್ ಚಾನಲ್ .8 ಎಲ್ರಿಗೂ ಕೂಡ ಸ್ವಾಗತ. ನಿನ್ನೊಂದು ಹೊಸ ಮೆಸೇಜ್ ನೋಡಿದೆ ನನ್ನ ಒಂದು ಚಾನಲಲ್ಲಿ. ನಿಮ್ಮ ಸಬ್ಸ್ಕ್ರೈಬರ್ ಯಾರು ಕೂಡ ನೋಡ್ತಾ ಇಲ್ಲ, 3% ಅಷ್ಟೇ ನೋಡ್ತಾ ಇರೋದು. ಕೆಲವು ಹೊಸ ಸಬ್ಸ್ಕ್ರೈಬರಿಗೆ ಸ್ಕ್ರೋಲ್ ಮಾಡಿಕೊಂಡು ನೋಡ್ತಾರೆ, ಬಿಟ್ಟರೆ ಈ ಚಾನಲ್ಗೆ ದೊಡ್ಡ ಏಳಿಗೆ ಇಲ್ಲ. ಯಾರಲ್ಲಿ ದಿನ ನಮ್ಗೆ ಒತ್ತಾಯ ಮಾಡಲಿಕ್ಕಾಗಲ್ಲಲ್ವಾ, ನೋಡಿ ನೋಡಿ ಅಂತ ಆದಷ್ಟು ಮತ್ತೆ ಹೇಳ್ತೀನಿ. ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಎಲ್ಲ ಮಾಡಿ. ಇವತ್ತಿನ ನನ್ನ ವೀಡಿಯೋದ ರೆಸಿಪಿ ನೋಡಿ, ಬಿಸಿ ಬಿಸಿ ಬಂಗುಡೆ ಸಾರು. ನೋಡಿ, ಇದು ಒಳ್ಳೆ ಮಂಗಳೂರು ಬಂಗುಡೆ ಸಾರು. ಇದು ಕೋಕೋನಟ್ ಸಾರು. ಈ ಒಂದು ಗಾಳಿ ಬರೋ ಟೈಮಲ್ಲಿ ಆದಷ್ಟು ಮೆಣಸಿನ ಹುಳಿಯೆಲ್ಲ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಬೇಕು. ಹಾಗಾಗಿ ಜಾಸ್ತಿ ಮೀನು ಕೋಕೋನಟ್ ಸಾರೇ ಮಾಡೋದು ನಾನೀಗ. ಅದು ತಿಂಡಿಗೆ ಅನ್ನಕ್ಕೆಲ್ಲ ಬಹಳ ಸೂಪರಾಗಿರುತ್ತೆ. ಈಗ ಇಷ್ಟು ಸೊಗಸಾಗಿ ಹೇಗೆ ಮಾಡಿದ್ದು ಅಂತ ನಾವೆಲ್ಲ ನೋಡಿಕೊಂಡು ಬರುವ. ಇವತ್ತಿನ ಸಾರಿಗೆ ಫ್ರೆಶ್ ಬಂಗುಡೆ ತಗೊಂಡಿದ್ದೇನೆ, 1.5 ಕಿಲೋ. ನೋಡಿ, ಮೀನೆಲ್ಲ ಬರಲಿಕ್ಕೆ ಶುರುವಾಗಿದೆ ಈ ಮಳೆಗಾಲದ ನಡುವೆ. ಸ್ವಲ್ಪ ಬಹಳ ರೇಟು ಅಂತ ಹೇಳುವಾಗಿಲ್ಲ, ಒಂದು 300ರಿಂದ 400ಕ್ಕೆಲ್ಲ ಸಿಗುತ್ತೆ ಒಳ್ಳೆ ಬಂಗುಡೆ. ನೋಡಿ, 1.5 ಕಿಲೋ ಬಂಗುಡೆ ಇದೆ. ಇದನ್ನೀಗ ನಾನು ಕಟ್ ಮಾಡ್ತೇನೆ. ನಾನು ಯಾಕೆ ಕಟ್ ಮಾಡೋದಂದರೆ, ಇದರಲ್ಲಿ ಮೊಟ್ಟೆ ಇರುತ್ತೆ, ಅವರು ಮೊಟ್ಟೆ ಎಲ್ಲ ಬಿಸಾಕ್ತಾರೆ. ನಮ್ಮ ಇಲ್ಲಿ ಎಲ್ಲರಿಗೂ ಇಷ್ಟ ಮೀನಿನ ಮೊಟ್ಟೆ. ಹಾಗೆ ಇದನ್ನು ನಾನು ಇವಾಗ ಕಟ್ ಮಾಡಿಕೊಂಡು ಬರಲ್ಲ ಅಥವಾ ನಿಮಗೆ ತೋರಿಸಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ, 1-2 ಬಂಗುಡೆ ಕಟ್ ಮಾಡೋದು ತೋರಿಸ್ತೇನೆ, ಆಮೇಲೆ ನಾನೇ ಕಟ್ ಮಾಡ್ತೀನಿ. 5 ನಿಮಿಷ ನೀರು ಹಾಕಿಡುವ. ಈಗ ಬಂಗುಡೆಗೆಲ್ಲ ಒಂದು 5 ನಿಮಿಷ ಸಾಕಾಗುತ್ತೆ. ಈಗ ಬೂತಾಯಿ ಅಂದರೆ ಒಂದು 15-20 ನಿಮಿಷ ಎಲ್ಲ ನೀರು ಹಾಕಿಡಬೇಕು. ಇದರ ಮೇಲೆ ನೋಡಿ ಪಾಲಂಜಿ ಅದೆಲ್ಲ ಇಲ್ಲ, ಕಮ್ಮಿ ಇದೆ. ಏನಿದು ತರಕಾರಿ ಕಟ್ ಮಾಡೋದ್ರಲ್ಲಿ ಮೀನು ಕಟ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಳ್ಬೇಡಿ. ತರಕಾರಿ ಕಟ್ ಮಾಡಲಿಕ್ಕೆ ಬೇರೆ ಒಂದು ತಗೊಂಡಿದ್ದೇನೆ. ಇದೀಗ ಸೈಡಲ್ಲಿತ್ತು, ಯಾವುದಕ್ಕೂ ಯೂಸ್ ಮಾಡ್ತಾ ಇರಲಿಲ್ಲ ನಾನು. ಮೊದಲು ಕತ್ರಿಯಲ್ಲಿ ಇದರ ಸಣ್ಣ ಸಣ್ಣ ಬೀಲ ಎಲ್ಲ ಇದೆ ಅಲ್ವಾ, ಕೆಲವರು ಹಾಗೆ ಹಾಕ್ತಾರೆ, ಚೆನ್ನಾಗಿರೋದಿಲ್ಲ. ಇದನ್ನೆಲ್ಲ ಸರಿಯಾಗಿ ಕಟ್ ಮಾಡಿ ತೆಗಿಬೇಕು. ಅದು ನಮಗೆ ಕತ್ತಿಗಿಂತಲೂ ಕತ್ರಿಯಲ್ಲಿ ಈಸಿ ಆಗುತ್ತೆ. ಇದು ನನ್ನ ಬಟ್ಟೆ ಹೊಲಿಯುವಂಥ ಕತ್ರಿ. ಬಟ್ಟೆ ಹೊಲಿಯೋದೇ ಇಲ್ಲ ಈಗ, ಬಟ್ಟೆ ಹೊಲಿಯೋದನ್ನು ಪೂರ್ತಿಯಾಗಿ ಬಿಟ್ಟಿದ್ದೀನಿ. ಹಾಗಾಗಿ ಈಗ ಮೀನಿಗೆ ಅದು ಮೀನು ಕಟ್ ಮಾಡಲಿಕ್ಕೆ ಕನ್ವರ್ಟ್ ಆಯಿತು ಈ ಕತ್ರಿ. ನೋಡಿ, ಹೀಗೆ ಕತ್ತಿ ಮಾತ್ರ ಶಾರ್ಪ್ ಬೇಕು. ಮಾಮೂಲಿ ನಮ್ಮೂರ ಕಡೆ ಎಲ್ಲ ಮನೆ ಕತ್ತಿಯಲ್ಲಿ ಕಟ್ ಮಾಡೋದು. ನಮಗೆಲ್ಲ ಮತ್ತು ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಆಗೋಗಿದೆ ಮೀನು ಕಟ್ ಮಾಡೋದು. ಹಾಗಾಗಿ ನೋಡಿ, ಎಷ್ಟು ಪಟ ಪಟ ಅಂತ ನಾನು ಕಟ್ ಮಾಡ್ತೇನೆ ಮೀನನ್ನು. ಇದನ್ನು ಹೇಳೋದು ನೋಡಿ, ಕೇರಳ ಕಟ್ಟಿಂಗ್ ಇದು. ನೋಡಿ, ಈ ಥರ ಎಲ್ಲ ತೆಗಿಬೇಕು. ಇಷ್ಟು ಮೀನು ಕಟ್ ಮಾಡಲಿಕ್ಕೆ ನಮಗೆ ಬರೀ ಒಂದು 20-25 ನಿಮಿಷ ಸಾಕು. ಇದನ್ನೀಗ ಸಾರಿಗೆ ನಾನು 2 ಪೀಸ್ ಮಾಡ್ತಾಯಿದ್ದೇನೆ. ಈಗ ಒಂದೊಂದು ಮೀನನ್ನು ಹೀಗೆ ಕಟ್ ಮಾಡಿ ತರ್ತೇನೆ. ಈಗ ಬರೀ 15 ನಿಮಿಷದಲ್ಲಿ ಮೀನನ್ನು ಕಟ್ ಮಾಡಿ 3 ಬಾರಿ ತೊಳೆದು ತಂದೆ. ನೋಡಿ ಹೇಗಿದೆ. ನನಗೆ ಭಾಳ ಇಂಟ್ರೆಸ್ಟ್ ಕೆಲಸ ಆಗಿರೋದಕ್ಕೆ ಬೇಗ ಬೇಗ ಮಾಡೋದು. ನಾನೇನಾದರೂ ಬೆಂಗಳೂರಲ್ಲಿ ಹೋಟ್ಲ್ ಇಟ್ಟಿದ್ದರೆ ಇವಾಗ ಅಂಬಾನಿ ಥರ ಆಗ್ತಾಯಿದ್ದೆ. ಅಷ್ಟು ಇಂಟ್ರೆಸ್ಟ್ ಮತ್ತು ಟೇಸ್ಟಿಯಾಗಿ ಕೂಡ ಮಾಡ್ತೇನೆ. ನಾನ್ ವೆಜ್ ಅಂತೂ ಬಹಳ ರುಚಿಯಾಗಿ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಈಗ ಮಸಾಲೆಗೆ ರೆಡಿ ಮಾಡುವ, ನನಗೆ ಮಸಾಲೆಗೆ ರೆಡಿ ಮಾಡುವ ಅಂತ ಹೇಳುವಾಗ ಯಾವಾಗಲೂ ನಮ್ಮ ಅಮ್ಮ ಆಗುತ್ತೆ. ಯಾಕಂದರೆ ಅಮ್ಮ ಮದುವೆಯಾಗಿ ನಮ್ಮೂರಿಗೆ ಬಂದ ಸಮಯದಲ್ಲಿ ಅಲ್ಲೊಂದು ಸ್ವಲ್ಪ ದೂರದಲ್ಲಿ ಒಬ್ಬರು ಗಂಡಸು ಕತ್ತಿನ ಮಸೀತಾ ಇದ್ರಂತೆ. ಆಗ ಅವರ ಹೆಂಡತಿ ಕೇಳಿದ್ದಾರೆ, ಮಾಮೂಲಿ ಏನು ಅಂತ, ಇದು ಕೋಳಿಯನ್ನು ಕಟ್ ಮಾಡಲಿಕ್ಕೆ ನೀನು ಮಸಾಲೆ ರೆಡಿ ಮಾಡು ಅಂತ ಹೇಳಿದ್ರಂತೆ. ಹಾಗೆ ಕೋಳಿಯನ್ನು ಕಟ್ ಮಾಡ್ತೀನಿ ಅಂತ ಇವರು ಕತ್ತಿನ ಇದು ಮಾಡಿ ಹೆಂಡತಿ ಮಕ್ಕಳನ್ನು ಕೊಂದು ತಾನು ಸತ್ತರು. ಇವತ್ತಿಗೂ ಕೂಡ ಒಂದು ಜಾಗ ಯಾರು ಕೂಡ ತಗೊಳ್ತಾ ಇಲ್ಲ, ಖಾಲಿದೆ. ಮೇನ್ ರೋಡ್, ನಮ್ಮ ಮಂಗಳೂರು ಕಾಸರಗೋಡು ಹೋಗೋ ದಾರಿಯಲ್ಲೇ ಆ ಒಂದು ಜಾಗ ಇದೆ. ಯಾವಾಗಲೂ ಮಸಾಲೆ ಅಂತ ಅಂದಾಗ ನನಗೆ ಅದು ನೆನಪಾಗುತ್ತೆ. ಹಾಗೊಂದು ವಿಷಯ, ಇದು ನಿಜವಾದವಾಗಿ ನಡೆದ ವಿಷಯ. ನಮ್ಮ ಅಮ್ಮ ಮದುವೆಯಾಗಿ ನಮ್ಮೂರಿಗೆ ಬಂದ ಸಮಯದಲ್ಲಿ ಆಗಿರೋದು. ಹಾಗೆ ಇದಕ್ಕೆ ಮಾಮೂಲಿ ಮಸಾಲೆಗೆ ರೆಡಿ ಮಾಡುವ. ಈಗ ಇಲ್ಲಿ ನೋಡಿ, ಒಂದು ಇಡೀ ತೆಂಗಿನಕಾಯಿ ತಗೊಂಡು ತುರಿದಿಟ್ಟಿದ್ದೇನೆ. ಅದಕ್ಕೆ ಈಗ ಬಂಗುಡೆ ಮೀನಿಗೆ ಬ್ಯಾಡಗಿ ಮೆಣಸು ಬೇಕೇ ಬೇಕು. ಈಗ 5 ಎಣ್ಣೆಯಲ್ಲಿ ಹುರಿದ ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ಈಗ 5 ಬ್ಯಾಡಗಿ ಮೆಣಸು ಹಾಕಿದ್ದೇನಲ್ಲ, ಹಾಗೆ ನಾನಿಲ್ಲಿ ಖಾರ ಕಮ್ಮಿ ಇರುವ ಒಂದು 12 ಗುಂಟೂರು ಮೆಣಸಿನಕಾಯಿ,
ಇದೆಲ್ಲವೂ ಕೂಡ ನಾನು ಮಾಮೂಲಿ ಹೇಳಿದಂತೆ ಎಣ್ಣೆಯಲ್ಲಿ ಹುರಿದೇ ಹಾಕೋದು ನಾವು. ಈಗ 1 ಸ್ಪೂನು ಹುರಿದಿಟ್ಟ ಧನಿಯಾ ಬೀಜ ಕೂಡ ಹಾಕುವಲ್ಲ. ಧನಿಯಾ ಬೀಜ ಎಲ್ಲ ಇದಕ್ಕೆ ಅಂಟ್ಕೊಂಡಿದೆ ನೋಡಿ. ಈಗ ಹುರಿದಿಟ್ಟ ಮಸಾಲೆಗೆ ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕುವ. ಈಗ 2 ಚಿಟಿಕೆ ಮೆಂತ್ಯ ಮತ್ತು ಕರಿಮೆಣಸಿನ ಕಾಳನ್ನು ಹಾಕಿದ್ದೇನೆ ಹುರಿದು ಬಿಟ್ಟು. ಇದು ಎಣ್ಣೆ ಹಾಕದೆ ಹುರಿಬೇಕು. ಎಣ್ಣೆ ಹಾಕದೆ ಹುರಿದ್ರೇ ಬಹಳ ಸ್ಮೆಲ್ ಸಿಗುತ್ತೆ ನಮಗೆ. ಇವಾಗ ಅರಿಶಿನ ಪುಡಿ ಒಂದು ಬಾಕಿ ಇದೆ. ಈಗ ಅರಿಶಿನ ಸೇರಿಸಿ ಇದನ್ನು ನೀರು ಹಾಕಿ ರುಬ್ಬಿ ಬರಬೇಕು. ಈ ಬಂಗುಡೆ ಬೂತಾಯಿಗೆಲ್ಲ ಸ್ವಲ್ಪ ಅರಿಶಿನ ಪುಡಿಯೆಲ್ಲ ಜಾಸ್ತಿ. ನಾನು ಹಿಂದೆ ತೋರಿಸಿದ್ದೀನಿ ಈ ಅಡುಗೆ ಎಲ್ಲ. ಅರ್ಧ ಈರುಳ್ಳಿ, 1 ಟೊಮೆಟೊ, ಖಾರ ಕಮ್ಮಿ ಇರುವ ಹಸಿಮೆಣಸಿನಕಾಯಿ ಒಂದು 6 ತಗೊಂಡಿದ್ದೇನೆ. ಖಾರನೇ ಇಲ್ಲ, ಅದು ಭಾಳ ಸ್ಮೆಲ್ ಇರುತ್ತೆ. 1 ಸಣ್ಣ ತುಂಡು ಶುಂಠಿ, ಹಾಗೆ ಈರುಳ್ಳಿ, ಅರ್ಧ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ ಇಷ್ಟನ್ನೇ ಹಾಕೋದು. ಈ ಸೀಸನಲ್ಲಿ ನಾನು ಮಾವಿನಕಾಯಿ ಎಲ್ಲ ಹಾಕೋದಿಲ್ಲ, ಮಾವಿನಕಾಯಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ಇಂಥ ಸೀಸನಲ್ಲಿ ಮಾವಿನಕಾಯಿ ಎಲ್ಲ ಸೇರಿಸೋದೇ ಕಮ್ಮಿ, ನಾನು ಸೇರಿಸೋದೇ ಇಲ್ಲ. ಆಮೇಲೆ ಮಸಾಲೆ, ರುಬ್ಬಿದ ಮಸಾಲೆ ಹಾಕಿದೆ. ಇವಾಗ ನೀರು ಸೇರಿಸುವ. ಈಗ ಒಂದಿಷ್ಟು ನೀರನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿದೆ. ಇನ್ನು ಸ್ವಲ್ಪ ನೀರಿನ ಅಗತ್ಯ ಇದೆ. ಈಗ ನೋಡಿ ನೀರನ್ನು ಹಾಕಬೇಕು. ಜಾಸ್ತಿ ನೀರು ಹಾಕಿದರೆ ಆಮೇಲೆ ಕಷ್ಟ ಆಗುತ್ತೆ. ನಾವು ಇದನ್ನು ಚೆನ್ನಾಗಿ ಕಲಸಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ನೀರಿನ ಅಗತ್ಯ ಇದೆ ಇನ್ನು ಅಂತ. ಇಷ್ಟು ನೀರು ಸಾಕು ನೋಡಿ. ಈಗ ಮತ್ತೆ ಉಪ್ಪು ಹಾಕ್ಲಿಕ್ಕಿದೆ ಅಲ್ಲ, ಆಗ ಸರಿ ಹೋಗುತ್ತೆ. ನೀರು ಸೇರಿಸೋದು ಬೇಡ. ಟೊಮೆಟೊ ಕೂಡ ನೀರು ಬಿಡುತ್ತೆ. ಎಲ್ಲ ಸೇರಿಸಿದರೆ ನೀರಿನ ಅಳತೆ ಕರೆಕ್ಟಾಗಿದೆ. 1 ರಿಂದ 1.5 ಸ್ಪೂನ್ ಉಪ್ಪು ಸದ್ಯಕ್ಕೆ ಹಾಕುವ ನಾವು. ಹಾಗೆ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಎಲ್ಲಿ ತನಕ ಕುದಿಬೇಕಂದ್ರೆ ಈ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗಬೇಕು. ಮತ್ತೆ ಒಂದೊಂದು ಗೊತ್ತಾಗುತ್ತೆ, ಅದು ಕುದಿಯುವಾಗ ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ 20 ನಿಮಿಷದ ಮೇಲಾಯಿತು ಸಾರು ಕುದಿಯೋದು. ಅದು ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗಿದೆ. ಈಗ ನಾವು ನೋಡಬೇಕಾಗಿರೋದು ಉಪ್ಪು ತಾಗಿದೆಯಾ ಅಂತ. ಆಮೇಲೆ ಮೀನನ್ನು ಹಾಕೋ ಸಮಯ ಕೂಡ ಆಯ್ತು. ಈಗ ನೋಡಿ, ಒಂದು ಚಿಟಿಕೆ ಉಪ್ಪು ಹಾಕಬೇಕು. ನೋಡಿ, ಒಂದು ಚಿಟಿಕೆ ಉಪ್ಪು ಹಾಕಿದ್ದೇನೆ. ಸಾರು ಕುದೀತಾ ಇರುವಾಗ ಮೀನನ್ನು ಹಾಕುವ. ಮೀನಲ್ಲಿ ನೀರು ಇರೋದಂತ ನೋಡ್ಕೊಳ್ಬೇಕು. ಮತ್ತು ನೀರಿದ್ದರೆ ಮತ್ತೆ ಸಾರು ತೆಳುವಾಗುತ್ತೆ. ತಲೆಭಾಗವನ್ನು ಫಸ್ಟ್ ಹಾಕುವ. ಇದೊಂದು 3 ನಿಮಿಷ ಅಷ್ಟೇ ಬೆಂದರೆ ಸಾಕು. 3 ರಿಂದ 4 ನಿಮಿಷ. ನೋಡಿ, ಇದು ಸ್ವಲ್ಪ ಮೆತ್ತಾಗಿದೆ ನೋಡಿ. ಈ ಥರ ರೆಡ್ ಕಲರ್ ಇದ್ದು ಮೆತ್ತಾಗಿದ್ದರೆ ಅದು ಇನ್ನಷ್ಟು ಒಳ್ಳೆ ಮೀನು. ತುಂಬ ಗಟ್ಟಿ ಇದ್ರೂ ಮೀನು ಚೆನ್ನಾಗಿರೋದಿಲ್ಲ, ಫ್ರೋಝನ್ ಆಗಿರಲಿಕ್ಕೂ ಸಾಧ್ಯತೆ ಇದೆ. ಅಂದರೆ ಒಳಭಾಗ ಈ ಥರ ರೆಡ್ ಕಲರ್ ಇರಬೇಕು ಮಾತ್ರ. ಈಗ ಒಂದು 3 ನಿಮಿಷ ಹೀಗೆ ಬೇಯಲಿ. ಈಗ ನಮ್ಮ ಬಂಗುಡೆ ಸಾರು ಕೂಡ ರೆಡಿ ಆಗ್ತಾಯಿದೆ. ಮಣ್ಣಿನ ಪಾತ್ರೆ ಆದರೆ ಒಂದು 2.5 ನಿಮಿಷವೂ ಸಾಕಾಗುತ್ತೆ. ಇದು ಸ್ವಲ್ಪ ಅಲ್ಯೂಮಿನಿಯಂ ಹಾಕೋದು, ಅದಕ್ಕೆ ನಾನು ಮಣ್ಣಿನ ಪಾತ್ರೆಯಲ್ಲಾದರೆ ಬೇಗ ಬೆಂದು ಹೋಗುತ್ತೆ. ಇದು ಬೇಯಲಿ. ಈಗ 2 ನಿಮಿಷ ಆಯಿತು. ಈಗ ನಮ್ಮ ಮೀನೆಲ್ಲ ಬೆಂದಿದೆಯಾ ನೋಡುವ. ನೋಡಿ, ನಮ್ಮ ಮೀನೆಲ್ಲ ಬೆಂದಿದೆ ನೋಡಿ. ಇನ್ನೇನೋ ಒಂದು 30 ಸೆಕೆಂಡಲ್ಲಿ ಸಾರನ್ನ ಆಫ್ ಮಾಡೋ ಸಮಯ ಕೂಡ ಆಯಿತು. ಎಲ್ಲದಕ್ಕೊಂದು ಲೆಕ್ಕ ಇಟ್ಕೊಳ್ಬೇಕು. ಒಟ್ರಾಶಿ ಮಾಡೋದಲ್ಲ. ಆಗ ಲೆಕ್ಕ ಇಟ್ಟಾಗಲೇ ನಮಗೆ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ ಅಡುಗೆ ಕೂಡ ಸೂಪರಾಗಿ ಬರುತ್ತೆ. ಏನೋ ಮಾಡಬೇಕು ಅಂತ ಮಾಡಿದರೆ ಖಂಡಿತ ಚೆನ್ನಾಗಿ ಬರೋದಿಲ್ಲ. ಮತ್ತು ಈಗ ನಮ್ಮ ಸ್ಟವ್ ಆಫ್ ಮಾಡೋ ಸಮಯ ಕೂಡ ಆಯ್ತಲ್ಲ. ಮೊದಲೇ ನಮ್ಮ ಸಾರಿನ ಮಸಾಲೆ ಚೆನ್ನಾಗಿ ಕುದ್ದಿದೆ ಅಲ್ವ. ಆಗ ಮೀನು ಮಾತ್ರ ಕುದ್ದರೆ ಸಾಕು ನಮಗೆ. ನೋಡಿ, ಆಫ್ ಮಾಡುವ ಸ್ಟವ್ನ. ಈಗ ನಮ್ಮ ಬಂಗುಡೆ ಸಾರು ರೆಡಿ ಆಯಿತು. ಇನ್ನೊಂದು ಚಿಕ್ಕ ಪಾತ್ರೆಗೆ ಇದನ್ನು ಹಾಕುವ. ನಾವು ಇದನ್ನು ಚಿಕ್ಕ ಪಾತ್ರೆಗೆಲ್ಲ ಹಾಕಿಡೋದು ಯಾಕೆಂದರೆ ಇದು ಉಳಿದರೆ ನಮಗೆ ಫ್ರಿಜ್ಜಲ್ಲಿಟ್ಟು ತಿನ್ನಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ಥರ ಪಾತ್ರೆಗೆ ಹಾಕಿಡ್ತೇವೆ.
ಎಲ್ಲರೂ ಕೂಡ ಈಗ ಬಂಗುಡೆ ಸೀಸನ್ ಹೌದು, ಬೂತಾಯಿ ಸೀಸನ್ ಹೌದು. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ತಂದು ಮಾಡಿ. ಮೀನು ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಮತ್ತು ಇದು ನೀರು ದೋಸೆ, ಓಟು ದೋಸೆ, ಕುಚ್ಚಲಕ್ಕಿ ಅನ್ನ, ವೈಟ್ ರೈಸ್ ಎಲ್ಲದ ಕೂಡ ಸೂಪರಾಗಿರುತ್ತೆ. ಮತ್ತಷ್ಟು ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೇನೆ. ನಿಮ್ಮದು ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲ, ನೀವೆಲ್ಲ ನೋಡ್ತಾ ಇಲ್ಲ ಅಂತ ಗೊತ್ತಾಯಿತು. ನನ್ನ ಸಬ್ಸ್ಕ್ರೈಬರ್ ಅಂತೂ ನೋಡೋದೇ ಇಲ್ಲಂತೆ, ಅದು ಚಾನಲೇ ಹೇಳುತ್ತೆ ನಮಗೆ. ಹಾಗೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯೊಂದಿಗೆ ಮತ್ತೆ ಬರ್ತೇನೆ ಇನ್ನೊಂದು ಒಳ್ಳೆಯ ಅಡುಗೆಯೊಂದಿಗೆ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.